ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಶಿಕ್ಷಣ ಸಚಿವರೇ ಸ್ವಲ್ಪ ಇತ್ತ ಗಮನ ಹರಿಸಿ ಮಕ್ಕಳಿಗೆ ಉಪಯೋಗ ಆಗಬೇಕಾದ ಶಾಲೆ ಕೊಠಡಿಗಳನ್ನ ಬಾಡಿಗೆಗೆ ಕೊಡ್ತಿದ್ದಾರೆ. ಕೆಲವೊಬ್ಬರು ವ್ಯಕ್ತಿಗಳು ಈ ತರ ಸ್ಕೂಲ್ ಬಾಡಿ ಕೊಟ್ಟಿದ್ದಾರೆ ಕೆಲಸ ಮಾಡ್ತೀನಿ ನನ್ನ ಗಮನಕ್ಕೆ ಬಂತು. ಅದಕ್ಕಾಗಿ ನಾನು ಇವತ್ತು ಸ್ಕೂಲಿಗೆ ವಿಸಿಟ್ ಕೊಟ್ಟಿದ್ದೆ. ಇಲ್ಲಿ ಬಂದು ಮಕ್ಕಳು ನೋಡಿದ್ರೆ ಈ ತರ ಹೊಸ ಕಟ್ಟಡದಲ್ಲಿ ಈ ಮಣ್ಣಿ ಮೇಲೆ ಕುಂತಿದಾರ. ಅವರಿಗೆ ಐಶ್ವರ್ಯ ಜೀವನ ಮಾಡಲಿಕ್ಕೆ ಹೊಸ ಕಟ್ಟಡ ಆಗಿರ್ತಕ್ಕಂಥ ಸ್ಕೂಲನ್ನು ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತಾನ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹುಣಸಿಹೊಳೆ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಶಾಲೆಯ ಕೋಣೆಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟ ಶಾಲೆಯ ಮುಖ್ಯ ಗುರುಗಳು ಮಲ್ಲಿಕಾರ್ಜುನ್ ಪತ್ತಾರ್. ಇದೇನು ಬಾಡಿಗೆ ಅಂತ ಕೊಟ್ರ ನಿಮ್ಗೆ ಏನು ಹೆಂಗೆ ಮತ್ತೆ ಹುಡುಗರು ಸ್ಕೂಲ್ ನಿಮ್ಗೆ ಹೆಂಗೆ ಕೊಟ್ರಿ ಇದನ್ನ? ಹೌದು, ಇಲ್ಲೊಬ್ಬ ಆಸಾಮಿ ಸರ್ಕಾರಿ ಶಾಲೆಯನ್ನ ಹುಣಸಿಹೊಳೆ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಮಾಡುತ್ತಿರುವ ವ್ಯಕ್ತಿಗಳಿಗೆ ಬಾಡಿಗೆ ಕೊಟ್ಟಿದ್ದಾನೆ. ಮಕ್ಕಳನ್ನ ಅವ್ಯವಸ್ಥೆಯ ಕೋಣೆಯಲ್ಲಿ ಕೂರಿಸಿ ಪಾಠ ಮಾಡ್ತಿದ್ದಾರೆ. ಶಿಕ್ಷಣ ಸಚಿವರೇ ಸ್ವಲ್ಪ ಇತ್ತ ಗಮನ ಹರಿಸಿ ಮಕ್ಕಳಿಗೆ ಉಪಯೋಗ ಆಗಬೇಕಾದ ಶಾಲೆ ಕೊಠಡಿಗಳನ್ನ ಬಾಡಿಗೆಗೆ ಕೊಡ್ತಿದ್ದಾರೆ. ಡಿಡಿಪಿಐ ಅವರು ಜಿಲ್ಲೆಯಲ್ಲಿ ಇದ್ದು ಇಲ್ಲದಂತಾಗಿದೆ ಅಂತಾರೆ ಜನರು. ಸರ್ಕಾರ ಮಕ್ಕಳಿಗೆ ಅನುಕೂಲವಾಗ್ಲಿ ಅಂತ ಹೊಸ ಕಟ್ಟಡಗಳನ್ನ ಕಟ್ಕೊಡ್ತಿದ್ದಾರೆ. ಇಲ್ಲಿ ಮುಖ್ಯ ಗುರುಗಳು ಶಾಲೆಗಳನ್ನ ಬಾಡಿಗೆ ಕೊಡ್ತಿದ್ದಾರೆ. ದಲಿತ ಸೇನೆ ಅಧ್ಯಕ್ಷ ಮರಲಿಂಗಪ್ಪ ಗುಡಿಮನಿ ಅವರು ಆರೋಪ ಮಾಡ್ತಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮುಖ್ಯ ಗುರುಗಳ ಮೇಲೆ ಕ್ರಮ ಕೈಗೊಳ್ಳುವಂತೆ ಪತ್ರ ಬರೆದಿದ್ದಾರೆ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ಯಾವ್ರಿ ಯಾವ್ರು ಗುರುಮಂಟ ಇದು ಸ್ಕೂಲ್ ಏನು ಬಾಡಿಗೆ ಸುಮ್ಮನೆ ರೀ? ಎಲ್ಲಿ ಕೆಲಸ ಮಾಡ್ತಾರೆ? ಎಲ್ಲಿ? ಅಲ್ಲಿ ಮೇಲೆ ಇರೋದ? ನಿಮ್ಮ ಕಾಂಟ್ಯಾಕ್ಟರ್ ಯಾರು? ಇದೇನು ಬಾಡಿಗೆ ಅಂತ ಕೊಟ್ರ ನಿಮ್ಗೆ ಏನು ಹೆಂಗೆ ಮತ್ತೆ ಹುಡುಗರು ಸ್ಕೂಲ್ ನಿಮ್ಗೆ ಹೆಂಗೆ ಕೊಟ್ರಿ ಇದನ್ನ? ನಮಸ್ಕಾರ, ನನ್ನ ಹೆಸರು ಮಲ್ಲಿಂಗಪ್ಪ ಅಂತೇಳಿ, ದಲಿತ ತಾಲೂಕು ಅಧ್ಯಕ್ಷ ಸುರಪುರ. ಇಂದು ಹುಣಸೂರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಬಂದು ನಾನು ಇವತ್ತ ಭೇಟಿ ಆಗಿದ್ದೆ. ಇಲ್ಲಿನ ಎಚ್.ಎಂ. ಅವರು ಈ ಹಿಂದೆ ಹಿಂದ್ಗಡೆ ಒಂದು ವರ್ಷ ಹಿಂದ್ಗಡೆ ಒಂದು ನೆಲಿಕೇರಿ ಸ್ಕೂಲನ್ನು ಹೊಸ ಕಟ್ಟಡ ಮಾಡಿದರು. ಆ ಕಟ್ಟಡವನ್ನು ಇವತ್ತ ಈ ಊರಿನಲ್ಲಿ ಜೆಜೆಎಂ ಜಲಜೀವನ ಮಿಷನ್ ಯೋಜನೆಯಲ್ಲಿ ಕಾಮಗಾರಿ ನಡೆದಂತ ಆ ಗುತ್ತಿಗೆದಾರ ಅವರ ಕಡೆಯಿಂದ ದುಡ್ಡು ತಿಂದು ನೆಲಿಕೇರಿ ಸ್ಕೂಲ್ ಒಂದು ಬಿಲ್ಡಿಂಗ್ ಅನ್ನ ದುಡ್ಡಿನ ಆಸೆಗಾಗಿ ಆ ಸ್ಕೂಲ್ ಬಿಲ್ಡಿಂಗ್ ಅನ್ನ ಬಾಡಿಗೆ ಕೊಟ್ಟಿರುತ್ತಲ್ಲ. ನನಗೆ ಗಮನಕ್ಕೆ ಊರಿನಾಗ ಕೆಲವೊಬ್ಬರು ವ್ಯಕ್ತಿಗಳು ಈ ತರ ಸ್ಕೂಲ್ ಬಾಡಿಗೆ ಕೊಟ್ಟಿದ್ದಾರೆ ಕೆಲಸ ಮಾಡ್ತೀನಿ ನನ್ನ ಗಮನಕ್ಕೆ ಬಂತು. ಅದಕ್ಕಾಗಿ ನಾನು ಇವತ್ತು ಸ್ಕೂಲಿಗೆ ವಿಸಿಟ್ ಕೊಟ್ಟಿದ್ದೆ. ಇಲ್ಲಿ ಬಂದು ಮಕ್ಕಳು ನೋಡಿದ್ರೆ ಈ ತರ ಹೊಸ ಕಟ್ಟಡದಲ್ಲಿ ಈ ಮಣ್ಣಿ ಮೇಲೆ ಕುಂತಿದಾರ. ಅವರಿಗೆ ಐಶ್ವರ್ಯ ಜೀವನ ಮಾಡಲಿಕ್ಕೆ ಹೊಸ ಕಟ್ಟಡ ಆಗಿರ್ತಕ್ಕಂಥ ಸ್ಕೂಲನ್ನು ಅವರಿಗೆ ಬಾಡಿಗೆ ರೂಪದಲ್ಲಿ ಕೊಟ್ಟಿರ್ತಾನ. ಎಚ್.ಎಂ. ಅವ್ರಿಗೆ ಕೇಳಿದ್ರೆ ಇಲ್ರಿ, ಅವರು ರಿಕ್ವೆಸ್ಟ್ ಮಾಡಿದ್ರು, ಆದ ಕಾರಣಕ್ಕಾಗಿ ನಾನು ಒಂದು ವಾರ ಅವರಿಗೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತಾರ. ನಾನು ಅವರಿಗೆ ಕೇಳಿದೆ, ಇದೇನಾದ್ರು ನಿಮ್ಮ ಮೇಲಧಿಕಾರಿಗಳಿಗೆ ಬಿ ಅವರಿಗೆ ಗಮನಕ್ಕಿದೆ ಅಂತ ಕೇಳಿದ್ರ, ಇಲ್ಲ ನನಗೆ ಯಾರಿಗೆ ಕೇಳಿಲ್ಲ, ನಾನೇ ಅವರು ರಿಕ್ವೆಸ್ಟ್ ಮಾಡಿ ಸರಿಯಾಗಿ ನಾವು ದುಡ್ಡು ಕೊಟ್ಟಿದ್ದೀನಿ ಅಂತೇಳಿ ಅವರು ಈ ತರ ತನ್ನ ಸ್ವಂತ ಪ್ರಾಪರ್ಟಿ ತರ ಹೇಳಕೈತಾರ. ಇದನ್ನ ಕೂಡಲೇ ತಾಲೂಕು ಅಧಿಕಾರಿ ಶಿಕ್ಷಣಾಧಿಕಾರಿ ಅವರು ಬಿ ಅವರು ಇದನ್ನ ತನಿಖೆ ಮಾಡಿ ಹುಣಸೂಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಲ್ಲಿಕಾರ್ಜುನ ಪತ್ತಾರ್ ಮುಖ್ಯ ಗುರುಗಳ ಮೇಲೆ ಕೂಡಲೇ ಆಕ್ಷನ್ ತಗೋಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ದಲಿತ ಸೇನೆ ವತಿಯಿಂದ ತಾಲೂಕು ತಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡಬೇಕಂತೇಳಿ ಈ ಮೂಲಕ ಹೆಸರು ಕೊಡ್ತೀವಿ. ಅಲ್ಲ, ಈಗ ಅದು ಸ್ಕೂಲ್ ಬಾಡಿಗೆ ಕೊಟ್ರೆ ಅಥವಾ ಏನು? ಇಲ್ಲ, ಅದು ಇದು ಹೇಳ್ರಿ ಅದನ್ನ ಯಾವ ಉದ್ದೇಶಕ್ಕೆ ಕೊಟ್ರೆ ಏನು ಅಥವಾ
ಇಲ್ಲ ಅಂತಂದ್ರೆ ಎರಡು ಕೊಡ್ತೀನಿ ತೆಗೆದು ಕಳಿಸಿ ಖಾಲಿ ಮಾಡಿಸಿ. ಈ ಅಲ್ರಿ ಒಂದು ನಿಮಿಷ ಕೇಳ್ರಿ ಕಾರ್ಯ ಮಾಡಿಸ್ನಿ ಏನೋ ಮಾಡು ಅವ್ರು ಬಂದು ಎಷ್ಟು ದಿನ ಆಯ್ತು ಈ ಕಡೆ ಬರ್ರಿ ನಾಳೆ ಬಿಸಿ ಅವ್ರು ಬಂದು ಎಷ್ಟು ದಿನ ಆಯ್ತು ಈಗ ಆಗಳೇ ಏನು ಹೇಳಿದ್ರು ಸರ್ ತೆಗಿಸ್ಬಿಡ್ತೀನಿ ತೋರಿ. ಯಾಕೆ ಎಷ್ಟು ದಿನ ಆಯ್ತು ಹೇಳಿ ಕರೆಕ್ಟಾಗಿ ಅವ್ರು ಬಂದು ಎಷ್ಟು ದಿನ ಆಯ್ತು ತೆಗಿಸ್ಬಿಡ್ತೀನಿ. ಯಾಕಲ್ಲ ಅದು ತೆಗಸಕ್ಕಂತೀರಿ ಎಷ್ಟು ದಿನ ಆಯ್ತು ಈಗ ಬರ್ರಿ. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.